ಮೇಡಮ್ ನನ್ನ ಅನುಭವ ಅಂದ್ರೆ ನಂಗೆ ಏನ್ ಹೆಚ್ಚಿಗೆ ಅನುಭವ ಆಗಿಲ್ಲ. ಒಂದ್ 3 days ಆಯ್ತು. ಆದ್ರೆ ಒಂದ್ 4-5 ದಿವಸ ಮಾತ್ರ ತಲೆ ಮೇಲೆ ತುಂಬಾ ಒಂದು ದೊಡ್ಡ ಕಲ್ಲು ಇಟ್ಟಂಗೆ ಭಾರ ಆದಂಗೆ ಆಯ್ತು. ಅದು ಗ್ರೇಟ್ ಒಂದ್ ದಿವಸ ಎಕ್ಸ್ಪೀರಿಯನ್ಸ್. ಕೃಷ್ಣ ಬಂತು. ನಾ 2 years ಇಂದ ಮಾಡ್ತಿದ್ದೆ, ಅದ್ರ ಹೆಚ್ಚಿಗೆ ಯಾವ್ದು ಅನುಭವ ಬಂದಿರ್ಲಿಲ್ಲ. ಈಗ 2 hours ಮಾಡಿದ್ವಲ್ಲ ಮೇಡಮ್, ಬೆಳಗ್ಗೆ ಇದ್ರಿಂದ ಅದು ತುಂಬಾನೇ ಎಫೆಕ್ಟ್ ಆಗಿದೆ. ನಂಗೆ ತುಂಬಾ ಎನರ್ಜಿ ಸಿಕ್ಕಿದೆ. ಒಂದ್ ದಿವಸ ಚಾಮುಂಡೇಶ್ವರಿ ದೇವಿ ಬಂತು, ಒಂದ್ ದಿವಸ ಕೃಷ್ಣ ಬಂದ್ರು, ಒಂದ್ ದಿವಸ ಕಲರ್ ಹೂನೆಲ್ಲ ಒಂದು ಕಂಬಕ್ಕೆ ಸುತ್ತದಂಗಿತ್ತು ಮೇಡಮ್, ಎಲ್ಲಾ ತರ ಕಲರ್ಸ್. ಅದು ಆಯ್ತು. ಇದು ಏನ್ ಸಿಕ್ಕಿದೆ ಅಂದ್ರೆ ನನಗೆ ತುಂಬಾ ಎನರ್ಜಿ ಸಿಕ್ಕಿದೆ. ಎಲ್ಲಾರ್ಗು ಹೇಳ್ತಾ ಇರ್ತೀನಿ ನಮ್ಮ ಮನೆಯವ್ರಿಗುನು. ನಾನ್ ನೈಟ್ ನಿಮ್ದು ಜೈವ ಮೆಡಿಟೇಷನ್ ಇರ್ತಲ್ಲ ಮೇಡಮ್, 1 hour ಮೆಡಿಟೇಷನ್ ಅಂದ್ಬಿಟ್ಟು ಗೈಡೆಡ್ ಮೆಡಿಟೇಷನ್, ಅದನ್ನ ಹಾಕೊಂತೀನಿ. ಹಾಕೊಂಡು 10:30 ಕೆಲಸ ಮುಗಿಸ್ ಕೂತ್ಕೊಂಡ್ರೆ 11:30, ಒಂದೊಂದ್ ದಿವಸ 12 ಗಂಟೆ 12:30 ಹಂಗಾಗಿರುತ್ತೆ. ನಿಮ್ದು ಆಫ್ ಇರುತ್ತೆ. ಆದ್ರೂನು ನನ್ಗೆ ಲೇಜಿನೆಸ್ ಇಲ್ಲ ಮೇಡಮ್. ಮತ್ತೆ 3 ಗಂಟೆಗೆ ಎದ್ಬಿಡ್ತೀನಿ. ಎದ್ಬಿಟ್ಟು 4 ಗಂಟೆವರೆಗೂ ಸ್ನಾನ ಪೂಜೆ ಮುಗಿಸಿ, ಅದ್ ಅಭ್ಯಾಸ ಇದೆ ನಮ್, ಪೂಜೆ ಮಾಡಿ ಬಿಡಕ್ಕಾಗಲ್ಲ. ಸ್ನಾನ ಪೂಜೆ ಮುಗಿಸ್ಬಿಟ್ಟು ಮತ್ತೆ ಕುತ್ಕೊಳ್ತೀನಿ. 4 ರಿಂದ 6, ಮತ್ತೆ 7 ರಿಂದ 8. ಇವತ್ತು 6 hour ಮಾಡಿದೀನಿ ಮೇಡಮ್. 11 ರಿಂದ 1 ಗಂಟೆಯಿಂದ 2 ಗಂಟೆ ಮಾಡಿದೆ, ಮತ್ತೆ 4 ರಿಂದ 5 ಮಾಡಿದೆ. ಬೆಳಗಿನ ಜಾವ 3 hour ಆಯ್ತು. ನಂಗೆ ತುಂಬಾ ಖುಷಿ ಆಗ್ತೀನಿ ಮೇಡಮ್. ಎಲ್ರಿಗೂ ಹೇಳ್ತಾ ಇದೀನಿ, ಎಲ್ರಿಗೂ ಮೆಸೇಜ್ ಕಳಿಸ್ತಾ ಇದೀನಿ. ನಿಮ್ದು ಲಿಂಕ್ ಎಲ್ಲ ನಿಮ್ಗೆಲ್ಲ ಬೆಳಗ್ಗೆ ಟೈಮ್ ಇಲ್ಲ, ನಮ್ ಜೈವ ಮೆಡಿಟೇಷನ್ 5:30 ಮೇಲೆ ಮಾಡ್ತಾರೆ, ಸೇರ್ಕೊಳ್ಳಿ. ಈ ತರ ಇದೆ, ಚೆನ್ನಾಗಿದೆ. ನಿಮ್ಗೆ ಇವಾಗ 24 hour ಯಾವ ಟೈಮರು ಮಾಡ್ಬೋದು. ನಾ USA ನನ್ ಮಗನ್ಗೂ ಹೇಳಿದೆ, ಏನಿಗೆ ಟೈಮ್ ಇಲ್ಲ ಅನ್ಬೇಡಿ. ರಾತ್ರಿ ಎಲ್ಲ ನಡೀತಾ ಇದಲ್ಲ ಮೇಡಮ್ ಇವಾಗ, ಅವ್ರಿಗೆ ಡೇ ಆಗಿರುತ್ತಲ್ಲ ರಾತ್ರಿ ಆದಾಗ. ಇದಾರೆ ಮೇಡಮ್, ನನ್ ಅಲ್ಲಿಂದ ಫ್ರೆಂಡ್ಸ್ ಜಾಯ್ನ್ ಆಗೋರು ಇದಾರೆ. ಈಗ ಈ 41 days ಏನ್ ನಡೀತಾ ಇದೆ ಅಲ್ಲಿ USA UK ಫುಲ್ ಗ್ಲೋಬಲ್ ಲೆವೆಲ್ ಇಂದಾನು ಎಲ್ಲರೂ ಜಾಯ್ನ್ ಆಗ್ತಾ ಇದ್ದಾರೆ. ತುಂಬಾ ಜನ ಮಾಡ್ತಾ ಇದಾರೆ ಮೇಡಮ್. ಅದೇ ಎಲ್ಲಾ ಹೆಣ್ಮಕ್ಳಿಗೂ ಹೇಳಿದೆ, ನನ್ಗೆ ಗೊತ್ತಿರೋಲ್ಲ ನಮ್ ಫ್ರೆಂಡ್ಸ್ಗೆಲ್ಲ ಕಳಿಸ್ದೆ. ಇದೆಷ್ಟು ಎನರ್ಜಿ ಅಂದ್ರೆ ನೀವ್ ಯಾವ ಡಾಕ್ಟರ್ ಹತ್ರ ಯಾವ ಟ್ಯಾನ್ ಬರ್ಸ್ಕೊ ಬಂದ್ರು ಇದು ಆಗಲ್ಲ ಮೇಡಮ್. ಅಷ್ಟು ಎನರ್ಜಿ ಸಿಗ್ತಾ ಇದೆ. ನನ್ಗೆ ಹ್ಯಾಪಿನೆಸ್ ಅಂದ್ರೆ ಎಲ್ಲರಿಗೂ ಆಶ್ಚರ್ಯ. ಆಮೇಲೆ ನಾನ್ ಸಾಧ್ಯ ಮಾಡ್ತೀವಿ. ಅವಾಗ ಬೆಳಗ್ಗೆ ಹೇಳಿದ್ನಲ್ಲ ಮೇಡಮ್, 9:30 ಕೂತ್ರೆ 12 ಗಂಟೆ 11:30 ಮತ್ತೆ ಅಡ್ಗೆ ತಿಂಡಿ ಮಾಡಿ ಮತ್ 3 ಗಂಟೆ ಒಂದ್ ಕ್ಲಾಸ್ ಇದೆ ನಮ್ದು. 3 ರಿಂದ 5:30. 5 ಗಂಟೆಗೆ ನಿಮಗೆ ಶುರು ಆಗೋಗುತ್ತೆ. 5:30ಗೆ 5ಕ್ಕೆ ಅದ್ ಮುಗಿಯುತ್ತೆ, ನಿಮಗೆ ಶುರು ಆಗುತ್ತೆ. ಕಾಫಿ ಟೀ ಮಾಡಿ ಡ್ರೆಸ್ ಆಗಿ ದೇವ್ರ ದೀಪ ಚುಟ್ಲು 5:30. ಖುಷಿ ಆಗುತ್ತೆ ಮೇಡಮ್. ಇಡೀ ದಿನ ಎನರ್ಜಿ ಹೆಂಗ್ ಪಾಸ್ ಆಗುತ್ತೆ ಅಂದ್ರೆ ನಿಜವಾಗ್ಲು ಹೆಂಗ್ ಎಲ್ರಿಗೂ ಹೇಳಿದ್ರೆ ಆಶ್ಚರ್ಯ. ನಿದ್ದೆನೆ ಮಾಡ ನಮ್ಮ ಯಜಮಾನ್, ನೀನ್ ನಿದ್ದೆ ಮಾಡಲ್ಲ ನಂಗೆ ಕಾಣುತ್ತೆ ಅಲ್ವಾ ಅಂದ್ರು. ಹೌದು, ನಾನ್ 3 hour ಪ್ರಕಾಶ್ ಗುರೂಜಿ ಹೇಳ್ತಾ ಇದ್ರು 2 hour ನಾವು ಮಾಡೋದು ಅಂತ. ಅಯ್ಯೋ ಡಾಕ್ಟ್ರು 8 hour ನಿದ್ದೆ ಮಾಡ್ಬೇಕು ಅಂತಾರೆ. ಇದೇನಪ್ಪ ಇವ್ರು 2 hour ಅಂತಾರೆ. ಹಂಗ ಆಗತ್ತಾ? ಹೆಲ್ತ್ ಏನಾಗ್ಬೇಕು? ನಾನೇ ಮೇಡಮ್ ಕ್ವಶನ್ ಆಗ್ತಾ ಇದ್ದೆ 2 ವರ್ಷದಿಂದ. ಇವಾಗ ನನಗೆ ಅದು ಎನರ್ಜಿ ಹೇಗ್ ಸಿಗುತ್ತೆ ಮೆಡಿಟೇಷನ್ ನಲ್ಲಿ, ನಿದ್ದೆ ಮಾಡೋದ್ರಿಂದನೇ ರೆಸ್ಟ್ ಗಿಂತ ಇದು ತುಂಬಾ ಸಿಗ್ತಾ ಇದೆ ಮೇಡಮ್. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ನಮ್ ಪತ್ರಿ ಸರ್ ಕೋಟಿ ನಮನಗಳು. ನಮ್ಮ ಈ ವಿಶ್ವ ಚೈತನ್ಯದಲ್ಲಿರೋ ಎಲ್ಲಾರ್ಗುನು ಮೇಡಮ್ ಧನ್ಯವಾದಗಳು. ಎಲ್ಲಾ ಮಾಸ್ಟರ್ಸ್ಗಳು ನೀವೆಲ್ಲ ಎಷ್ಟು ಸೇವೆ ಮಾಡ್ತಾ ಇದೀರಿ ಅಂತ ನೋಡಿ ನಾವು ಸ್ವಲ್ಪ ಮಾಡ್ಬೇಕು ಕೈಲಾದದ್ದು ಅನ್ಕೊಂಡಿದೀನಿ ಮೇಡಮ್. ತುಂಬಾ ಥ್ಯಾಂಕ್ಸ್. ಇವ್ರು ಮಂಗಳವಾರ ನೀವು ಮಾಡ್ತಾ ಇದ್ರಿ ಮೇಡಮ್ ವಾಸವಿ ಟೆಂಪಲ್ ಅಲ್ಲಿ? ಎಸ್ ಮೇಡಮ್. ಅದೇ ಮಂಗಳವಾರ ಮಾಡ್ತಾ ಇದ್ದೀರಾ ನೀವು ಮೆಡಿಟೇಷನ್? ಈ ಸರಿ ಬರೋಣ ಅನ್ಕೊಂಡಿದೀವಿ. ವಾಸವಿ ಟೆಂಪಲ್ ಅಲ್ಲಿ ಮೈಸೂರಲ್ಲಿ. ಬನ್ನಿ. ಓಕೆ ಮೇಡಮ್, ಥ್ಯಾಂಕ್ ಯು. 6:30 ಮುಗ್ದೋಗುತ್ತೆ ಮೇಡಮ್ ಅಲ್ಲಿ? ಮುಗ್ದೋಗುತ್ತೆ. ಓಕೆ ಥ್ಯಾಂಕ್ ಯು ಮೇಡಮ್. ಒಂದ್ ದಿವಸ ಅಲ್ಲಿ ಪಿರಮಿಡ್ಗೂ ಬರೋಣ ಭಾನುವಾರ ಅನ್ಕೊಂಡಿದೀವಿ. ಬರ್ತೀವಿ ಮೇಡಮ್. ಅದೇ ನೋಡಿ ಹೇಳ್ದೆ, ಇದು ಬಲ್ಲವರ ಬೆಲ್ಲದ ಸವಿ ಅಂತ ಹೇಳ್ತಾರಲ್ಲ ಫ್ರಂಟ್ ಹಂಗೆ ಅದ್ ಅನುಭವಿಸಿ ಅದನ್ನ ಎಂಜಾಯ್ ಮಾಡಿದವ್ರಿಗೆ ಅದರದ್ದು ಹ್ಯಾಪಿನೆಸ್ ಗೊತ್ತಾಗದು ಮೇಡಮ್. ಅದ್ ಹೇಳಿದ್ ನಾನು ಫಸ್ಟ್ ಒಪ್ಪಂತ ಇರ್ಲಿಲ್ಲ. 3 hour 2 hour ಯಾವಾಗ ಕುತ್ಕೊಳಕ್ ಆಗತ್ತೆ, ಕಾಲ್ ನೋಯ್ತದೆ, ಇವರೆಲ್ಲ ಬರೀ ಸುಳ್ಳು ಹೇಳ್ತಾರೆ ಅಂತಾನೆ ನನ್ ಮನ್ಸ್ ಅಂತ ಇತ್ತು. ಇವಾಗ ನಾನು ಹೇಳ್ತೀನಲ್ಲ, ಮಂಡಿ ಆಪರೇಷನ್ ಆಗದೆ ರಾಡ್ ಹಾಕಿದರೆ. ನನ್ನ ಅಕ್ಕನ ಮಗನ್ಗೆ ಹೇಳ್ದೆ, ಅವನು ಚಿಕ್ಕಮ್ಮ ಬೆನ್ನೋ ಬರಲ್ಲ ಮಟ್ಕಮ್ಮ, ಸೊಂಟನೋ ಬರಲ್ಲ ಚಿಕ್ಕಮ್ಮ ಅಂದ. ಇಲ್ಲ ಕಣೋ, ಏನು ಬರಲ್ಲ, ನೀ ಮಾಡಪ್ಪ, ಸಾಫ್ಟ್ವೇರ್ ಇಂಜಿನಿಯರು, ನಿನ್ಗೆ ಇನ್ನೂ ಎನರ್ಜಿ ಜಾಸ್ತಿ ಸಿಗುತ್ತೆ, ಮಗುಗೂ ಮಾಡ್ಸು. ನಮ್ ರಿಲೇಷನ್ಸ್ಗೆಲ್ಲ ಹೇಳ್ತೀನಿ, ನಾನ್ ನೋಡಿ ನೀವ್ ಕಲ್ತ್ಕೊಳ್ಳಿ, ಏನು ಆಗಲ್ಲ. ಮೊದ್ಲಂಗ್ ತುಂಬಾ, ಇವಾಗ ನೋಡಿ ಬೆಳಗ್ಗೆ ಹೊತ್ತು ವಾಕ್ ಹೋಗ್ ಬರ್ತೀನಿ ಮೇಡಮ್, ಅರ್ಧ ಗಂಟೆ, ಕಾಲ್ ನೋವಲ್ಲ. ತಿರ್ಗಾ ಸಾಯಂಕಾಲನೂ ಹೋಗ್ ಬರ್ತೀನಿ ಊಟ ಆದ್ಮೇಲೆ 7:30 ಮೇಲೆ. ಶುಗರ್ ಅಷ್ಟು ಕಮ್ಮಿ ಆಗಿದೆ, ನಂಗೆ ಖುಷಿ. 120 140 ನನ್ಗೆ ಯಾವಾಗ್ಲೂ ಆಗಿಲ್ಲ ಮೇಡಮ್. 300 200 250 ಇಂಜೆಕ್ಷನ್ ಅಲ್ಲಿ ಇದ್ದೆ 2 years ಬ್ಯಾಕ್. ಇವಾಗ ಅದೊಂದು ಏಮ್ ಇತ್ತಲ್ಲ, ಸಾಧಿಸಿದ್ರಿ ಅದನ್ನ. ಅದೇ ನನಗೆ ಆಶ್ಚರ್ಯ. ಸ್ವೀಟ್ ಎಲ್ಲ ತಗೊಳ್ತೀನಿ, ಸಕ್ಕರೆ ಹಾಕೊಂಡು ಒಂದ್ಸರಿ ಕಾಫಿ ಟೀ ಎಲ್ಲ ಕುಡಿತೀನಿ. ಇದು ಮೊದ್ಲು ಭಯ, ಅಯ್ಯೋ ಶುಗರ್ ಆಗೋದೆ, ಅದೇ ಬೈಕ್ ಇರೋದು ಜಾಸ್ತಿ ಐತಿತ್ತು ಏನೋ. ಇವಾಗ ಮೆಡಿಟೇಷನ್ ಮಾಡ್ತೀನಿ, ನಂಗೆ ಏನಿಲ್ಲ, ನಂಗೆ ಮೆಡಿಟೇಷನ್ ಮಾಡ್ತೀನಿ ಏನಿಲ್ಲ ಅನ್ಕೊಂಡು ನೀವ್ ಹೇಳ್ದಂಗೆ ನಂಗೆ ಇದೇ ಇದೆ ಅಂತ ಯಾರತ್ರ ನನ್ ಮಗಕ್ಕೆ ಹೇಳೋರು ಮೊದ್ಲೆಲ್ಲ, ಅಮ್ಮ ನಂಗೆ ಕಾಲ್ ನೋವು ಅಂತ ಎಲ್ಲಾರ ಹೇಳ್ಬೇಡಿ ಅಮ್ಮ, ಹೇಳಿ ಮೈಂಡ್ ಮತ್ತೆ ಅದೇ ಆಗೋಗುತ್ತೆ ಅಂದಿರೋ. ಇವಾಗ ನೋಡಿದ್ರೆ ಹಲೋ
ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಇವಾಗ ನಿಜ ನನ್ ಮಕ್ಳು ಹೇಳ್ತಾ ಇದ್ದಿದ್ ನಿಜ, ಹಂಗ್ ಹೇಳ್ಕೊಬಿಡಿ ಅಂತ. ಈಗ ನಮ್ ಮೇಡಮ್ ಎಲ್ಲ ಹೇಳ್ತಾ ಇದಾರಲ್ವಾ, ಗ್ರೇಟ್ ಹೇಳ್ಕೊಳ್ಳಿ, ನಂಗ್ ಕಾಲ್ ನೋವಿಲ್ಲ, ಚೆನ್ನಾಗಿದ್ದೀನಿ, ನಂಗೆ ಶುಗರ್ ಇಲ್ಲ, ಹಂಗಂದ ಒಂದೊಂದು ಇಲ್ವೇ ಇಲ್ಲ ಮೇಡಮ್. ಒಂಚೂರು ಹೆಪ್ತಾಗಿದ್ದೀನಿ. ರಾತ್ರಿ 11:30 ಆದ್ರೂ ಕೆಲಸ ಮಾಡ್ತಾ ಇರ್ತೀನಿ. ಹೋಗ್ಬಿಟ್ಟು ನಿದ್ದೆ ಮಾಡ್ತೀನಿ. ನಿದ್ದೆ ಮಾಡಲ್ಲ, ಮೆಡಿಟೇಷನ್ ಹಾಕೊಂಡ್ಬಿಡ್ತೀನಿ. ಗೈಡೆಡ್ ಮೆಡಿಟೇಷನ್ 1 hour ಹೇಳಿದಿರಲ್ಲ, ಅಯ್ಯೋ ಒಟ್ಟೋಗಿದ್ದಿರುತ್ತೆ ಒಂದೊಂದಿನ 11:30 12:30. ಆಮೇಲೆ ಕುತ್ಕೊಂಡು ನಿಮ್ಮದ ತಾನೇ ಆಫ್ ಆಗೋಗಿರುತ್ತೆ. ಮತ್ ಆಮೇಲೆ ಹಾಸಿಗೆ ಮೇಲೆ ಮಲ್ಗಿ ನೀವು ನಿದ್ದೆ ಬರಲ್ಲ ನನ್ಗೆ. 10:30 ಹೋಗಿ ಮಲ್ಗೋಣ ಇವತ್ತು ಮೆಡಿಟೇಷನ್ ಬೇಡ ಅನ್ನಿ, ಬರೋದೇ ಇಲ್ಲ. ಅದು 1 hour ಮೆಡಿಟೇಷನ್ ಮಾಡಿ ಮಲ್ಗಿದ್ರೆ ಅದು ಕ್ಲಿಯರ್ ಆಗಿ ನಿದ್ದೆ ಬರೋದು ನನ್ಗೆ. ಅದಕ್ಕೆ ಆಶ್ಚರ್ಯ. ಮಾಡಿ